ವಿಧಾನಸಭಾ ಕ್ಷೇತ್ರದ ಹಿರೇಗುಂಡಗಲ್ಲು ಗ್ರಾಮದ ಗ್ರಾಮಸ್ಥರಿಗೆ ಓಡಾಡಲು ದಾರಿಯ ಸಮಸ್ಯೆಯಾಗಿದೆ. ಹಿರೇಗುಂಡಗಲ್ಲು ಗ್ರಾಮದಿಂದ ಓಬಳಾಪುರ ಗ್ರಾಮದವರೆಗೂ ನಕಾಶೆಯಲ್ಲಿ ದಾರಿ ಇದೆ ಮತ್ತು 2021ರಲ್ಲಿ ರಸ್ತೆ ಮಂಜೂರಾಗಿದ್ದರೂ ಇಲ್ಲಿಯವರೆಗೆ ಯಾವುದೇ ಅಭಿವೃದ್ಧಿ ಆಗಿಲ್ಲವೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ಬ ತೋಟದ ಮಾಲೀಕನಿಂದ 300ರಿಂದ 400 ಕುಟುಂಬಗಳಿಗೆ ಓಡಾಡಲು ರಸ್ತೆ ಇಲ್ಲ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾಧಿಕಾರಿಗಳು ಸೇರಿದಂತೆ ತಹಸೀಲ್ದಾರ್ ಅವರಿಗೂ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. 3-4 ಬಾರಿ ಸ್ಥಳಕ್ಕೆ ತಹಸೀಲ್ದಾರ್ ಬಂದರೂ ಯಾವುದೇ ರೀತಿ ಬದಲಾವಣೆಯಾಗಿಲ್ಲ. ಪಂಚಾಯತ್ ಸದಸ್ಯರನ್ನ ವಿಚಾರಿಸಿದರೆ ನಮಗೇನು ಓಟ್ ಹಾಕಿದ್ದೀರಾ, ನೀವು ಮತ ಹಾಕಿರುವ ಸದಸ್ಯರನ್ನ ವಿಚಾರಿಸಿ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಓಡಾಡಲು ಮತ್ತೊಂದು ದಾರಿ ಇದ್ದು ಓಬಳಾಪುರ ಗ್ರಾಮಕ್ಕೆ ಬರಲು ಸುತ್ತಿ ಬಳಸಿ ಬರಬೇಕು. ಪ್ರತಿ ತಿಂಗಳು ಓಬಳಾಪುರ ಗ್ರಾಮಕ್ಕೆ ಪಿಂಚಣಿ ಹಣ ತರಲು ಕೈಲಾಗದ ವೃದ್ಧರು ಆಟೋ ಚಾಲಕರ ಮೂಲಕ ಮೊರೆ ಹೋಗಬೇಕು. ಇನ್ನು ಅವರಿಗೂ 100ರಿಂದ 200 ಹಣ ನೀಡಬೇಕು. ದಯಮಾಡಿ ಈ ದಾರಿ ಬಿಡಿಸಿಕೊಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ನಮಗೆ ನಕಾಶೆ ರೋಡಿನ ಅವಶ್ಯಕತೆ ರೈತರುಗಳಿಗೆ ಒಂದು 30-40 ರೈತರುಗಳಿಗೆ ಓಡಾಡಕ್ಕೆ ರಸ್ತೆ ಬೇಕು. ಆಮೇಲೆ ಚಿಕ್ಕುಂಡಗಲ್ ಗ್ರಾಮದಲ್ಲಿ ಒಂದು 250 ಮನೆ ಇದ್ದಾವೆ. ಅವರೆಲ್ಲ ದಿನ ಪೆನ್ಷನ್ಗೂ ರೇಷನ್ಗೂ ಮತ್ತು ಪೋಸ್ಟ್ ಆಫೀಸ್ಗೂ ಓಡಾಡೋದಕ್ಕೆ ಇದೇ ರಸ್ತೆ ವಾಕಬಲ್ ರೋಡ್ ಇರೋದು. ಆ ರೋಡ್ ಇದ್ರೂ ಈ ರೋಡು ಎಲ್ಲ ಹಾಳಾಗೋಯ್ತು. ಎಲ್ಲ ರೈತರುಗಳು ನಮಗೂ ಮತ್ತು ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಮುಂದೆ ನಿಂತ್ಕೊಂಡು ಚಿಕ್ಕುಂಡಗಲ್ಲಿಂದ ಇಲ್ಲಿವರೆಗೂ ರೋಡ್ ಮಾಡಿಸಿದ್ದೀವಿ. ಈ ರೋಡ್ ಮಾಡಿಸಿದ ಮೇಲೆ ಆ ಜಮೀನವರು ಬಿಡ್ತಿಲ್ಲ. ತಹಶೀಲ್ದಾರು ಇಲ್ಲಿಗಾಲೇ 3 ಸತಿ ಬಂದು ಸ್ಪಾಟಿಗೆ ಬಂದು ಎಲ್ಲ ಇದು ನಕಾಶೆ ರೋಡ್ ಬದಲಾಗಿ ಬೇರೆ ಕಡೆಯಿಂದ ರೋಡ್ ಮಾಡಿಸ್ಕೊಟ್ಟಿದ್ರು. ಆ ಬೇರೆ ಕಡೆಯಿಂದ ರೋಡ್ ಮಾಡಿಸ್ಕೊಟ್ಟಿರೋ ಜಾಗಕ್ಕೆ ಪಕ್ಕದ ಜಮೀನು ಇಟ್ಟಿಗೆ ಸ್ಟೇಟ್ನವರು ನಮಗೆ ಇಲ್ಲಿ ಜಾಗ ಬಿಡೋಕ್ಕಾಗಲ್ಲ, ನಮ್ಮ ಜಾಗ ಅಲ್ಲಿವರೆಗೂ ಇದೆ ಅಂತ ಹೇಳ್ಬಿಟ್ಟು ಕಲ್ಲು ನಿಲ್ಲಿಸಿದ್ದಾರೆ. ಅವರು ಜಮೀನು ಖಾತೆದಾರನ ಹೋಗಿ ನಮ್ಗೆ ಹಿಂಗಿದೆ, ಅವ್ರು ಕಲ್ಲು ಅಡ್ಡ ಹಾಕಿದ್ದಾರೆ, ರೋಡ್ ಬಿಡಿಸ್ಕೊಡ್ರಿ ಅಂತ ಕೇಳಿದ್ರೆ ಅವರು ಅಳತೆ ಆಗಲಿ ಹಂಗೆ ಆಗಲಿ ಹಿಂಗಾಗಲಿ ಅಂತ ನಮ್ಮ ಹತ್ರ ಸುಮ್ಮನೆ ಏನೋ ಒಂದು ಖಾತೆ ಹೇಳ್ಕೊಂಡು ಹೋಗ್ತಿದ್ದಾರೆ. ನಾವೀಗ ಅದನ್ನು ಹೋಗಿ ತಹಶೀಲ್ದಾರ್ ಹತ್ರ ಹೇಳಿದ್ರೆ ನಮಗೆ ಎಲೆಕ್ಷನ್ ಆಗಲಿ ಕೌಂಟಿಂಗ್ ಆಗಲಿ ಅಂತ ಇಲ್ಲಿವರೆಗೂ ಕಾಲ ಸುಮ್ಮನೆ ವೇಸ್ಟ್ ಮಾಡಿದ್ರು. ಈಗ ಮತ್ತೆ ಹೋಗಿ ಕೇಳಿದ್ರೆ ತಿರ್ಗಾ ನಮಗೆ ಇನ್ನೂ 15 ದಿನ ಟೈಮ್ ಕೊಡ್ರಿ, ಸರ್ವೇರ್ ಬರಬೇಕು, ಅವ್ರು ಬರಬೇಕು, ಇವ್ರು ಬರಬೇಕು ಅಂತ ನಮಗಿನ್ನೂ ತಿಳ್ಕೊಂಡು ಹೋಗ್ತಲ್ಲ ಇದ್ದ ದಿನಾನ. ನಮಗೀಗ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿದೆ. ಬೇಸಿಗೆ ಇಷ್ಟು ದಿನ ಎಲ್ಲ ಓಡಾಡ್ಕೊಂತಿದ್ವಿ. ಈ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಎಲ್ಲೂ ಓಡಾಡೋಕ್ಕೆ ಜಾಗ ಇಲ್ಲ. ಪೂರ್ತಿ ಎಲ್ಲ ನೀರು ತುಂಬ್ಕೊಂಡಿದೆ. ಈಗ ರೈತರುಗಳೇ ಸೇರ್ಕೊಂಡು ಎಲ್ಲ ಮಣ್ಣು ನೋಡ್ಕೊಂಡು ರೋಡೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಪಂಚಾಯತಿಯವರು ₹1 ಸಹಾಯ ಮಾಡ್ತಿಲ್ಲ. ಪೈಪ್ ಕೊಡಿಸ್ರಿ, ನೀರೆಲ್ಲ ನಿಂತ್ಕೊಂತಿದೆ, ಓಡಾಕ್ಕೆ ತೊಂದರೆ ಆಗ್ತಾಯಿದೆ. ಪಂಚಾಯತಿಯವರು ಯಾವುದೇ ಗಮನಕ್ಕೆ ತಗೊಂತಿಲ್ಲ. ಇದನ್ನು ತಾಲೂಕು ಪಂಚಾಯತಿವರೆಗೂ ತಗೊಂಡೋಗಿ ಅಲ್ಲಿ ಎಲ್ಲ ಲೆಟ್ರ್ ಕೊಟ್ಟು ಬಂದಿದ್ದೀವಿ. ಅಲ್ಲಿಗೆಲ್ಲ ಲೆಟ್ರ್ ಕೊಟ್ಟರು ಯಾವುದೇ ಕಾರಣಕ್ಕೂ ಅವ್ರು ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಅಧ್ಯಕ್ಷರುಗಳಾಗಲಿ ಮೆಂಬರ್ಗಳಾಗಲಿ ಎಲ್ಲ ಕದ್ದು ಓಡಾಡ್ತಾ ಇದ್ದಾರೆ. ನಮ್ಮ ಕೈ ಏನು ಹೇಳಿದ್ರು ನಮಗೇನು ಉತ್ತರಗಳು ಸಿಗ್ತಿಲ್ಲ, ನಮ್ಗೆ ಅನುಕೂಲನೂ ಆಗ್ತಿಲ್ಲ. ತಹಸೀಲ್ದಾರು 3 ಸತಿ ಬಂದಿದ್ದಾರೆ ಸರ್, ಸರ್ವೇರ್ 6 ಸತಿ ಬಂದಿದ್ದಾರೆ. ಇನ್ನು ಬಂದ್ರೂ ಮತ್ತೆ ಏನು ಮಾಡ್ತಿಲ್ಲ. ಇರೋ ಜಾಗದಲ್ಲೇ ನಮಗೆ ರೋಡ್ ಬಿಟ್ಕೊಡ್ರಿ ಅಂತಂದ್ರು ಇರೋ ಜಾಗದಲ್ಲೂ ರೋಡ್ ನಮಗೆ ಬಿಟ್ಕೊಡ್ತಿಲ್ಲ. ಅವರೇ ಅಧಿಕಾರಿಗಳೇನೆ ಬೇರೆ ಕಡೆ ಮಾಡ್ತೀವಿ ಬರ್ರಿ ಅಂತ ನಮ್ಮನ್ನೇ ರೈತರುಗಳನ್ನ ಕಂಗಾಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಾಡ್ತೀವಿ ಬರ್ರಿ, ಇಲ್ಲಿ ಮಾಡ್ತೀವಿ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಳತೆ ಆಗಲಿ ಅಂತೇಳಿ ನಮಗೆ 15 ದಿನ 20 ದಿನ ಸುಮ್ಮನೆ ರೀ ಅಂತ ನಮ್ಮ ಬಾಯಿಗಳೇ ಮುಚ್ಚಿಸ್ತಾರೆ ಹೊರತು ನಮಗೆ ರೋಡ್ ಆಗಿ ರೈತರುಗಳಿಗೆ ಅನುಕೂಲ ಆಗಂಗೆ ಯಾವುದೇ ರೀತಿಯ ಸಹಾಯನೂ ಅಧಿಕಾರಿಗಳು ಮಾಡ್ತಿಲ್ಲ, ಇಲ್ಲ ಖಾತೆದಾರಗಳು ಮಾಡಿಕೊಡ್ತಿಲ್ಲ. ನಮ್ಗೆ ಇರೋ ಕಡೆ ಆಗಲಿ ಬೇರೆ ಕಡೆ ಆಗಲಿ ನಮ್ಮ ರೈತರುಗಳಿಗೆ ಅನುಕೂಲ ಆಗೋ ಕಡೆಗೆ ರೋಡ್ ಬಿಟ್ಕೊಟ್ಟು ನಾವೆಲ್ಲ ಓಡಾಡೋಂಗೆ ಮಾಡಿಕೊಡ್ಬೇಕು ಅಂತ ಸುಮಾರು ಸತಿ ತಹಶೀಲ್ದಾರ್ ಹತ್ರನೂ ಹೋಗಿದ್ವಿ. ಈಗ ಪ್ರೆಸೆಂಟ್ DC ಅವ್ರ ಹತ್ರನೂ ಹೋಗಿದ್ವಿ. ಅವರು ರಿಪೋರ್ಟ್ ಕೇಳಿದ್ದಾರೆ. RIನವರು ಈಗ ಎಲೆಕ್ಷನ್ ಇದೆ, ಎಲೆಕ್ಷನ್ ಕಳೆದ್ಮೇಲೆ ನಾವು ಮಾಡಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಎಲೆಕ್ಷನ್ ಕಳೆದು ಕೌಂಟಿಂಗು ಮುಗಿದು 10 ದಿನ ಆಗಿದೆ, ಇನ್ನೂ ಏನು ನಮಗೆ ಸಹಾಯ ಮಾಡ್ತಿಲ್ಲ ಅಧಿಕಾರಿಗಳು. ಎಲ್ಲ ಅವ್ರಿಗೂ 2 ಸತಿ ಅರ್ಜಿ ಕೊಟ್ಟಿದ್ದೀವಿ, ಸ್ಪಾಟಿಗೆ ಕರ್ಕೊಂಬಂದು ತೋರಿಸಿದ್ದೀವಿ. ಎಲ್ಲ ಮಾಡಿದ್ರು ಏನು ಯಾರು ತಲೆಗೆ ಹಾಕಂತಿಲ್ಲ ಸರ್. ಏನ್ ಹೇಳ್ತಾರೆ PDO ನನ್ನ ಗಮನಕ್ಕೆ ಬರಲ್ಲ, ಅಧ್ಯಕ್ಷರ ಗಮನಕ್ಕೆ ಬರ್ತೈತೆ ಅಂತ. PDO ಕೇಳಿದ್ರೆ ಅಧ್ಯಕ್ಷರಿಗೆ ಹೇಳ್ರಿ ಅಂತಾರೆ. ಅಧ್ಯಕ್ಷರನ್ನ ಮನೆ ಹತ್ರ ಎಲ್ಲ ಆಫೀಸಲ್ಲಿ ಸಿಗ್ತಲ್ಲ ಎಲ್ಲ, ಅವರು ಮನೆ ಹತ್ರ ಎಲ್ಲ ಹುಡಿಕೊಂಡು ಹೋಗಿ ಕೇಳಿದ್ರು ಅಧ್ಯಕ್ಷರು PDO ಹೇಳ್ತೀನಿ ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಹೇಳ್ತಾರೆ. ಏನು ಬಂದ್ರು ಆಮೇಲೆ ಮೆಂಬರ್ಗಳು ಒಳಕ್ಕೆ ಗಿಮಿಕ್ ಇದೆ ಸರ್. ಇದರಲ್ಲಿ ಮೆಂಬರ್ಗಳು ಯಾವುದೇ ರೀತಿಯ ಸಹಾಯ ಮಾಡ್ತಿಲ್ಲ. ಏನು ಓಟ್ ಹಾಕಿಲ್ಲ. ಇದೊಂದು ಬೇರೆ ಕಡೆ ಹೋಗಿ ಜನಗಳ ಹತ್ರ ಅವ್ರು ಯಾರು ಓಟ್ ಹಾಕಿಲ್ಲ ನಮಗೆ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಪೈಪ್ ಕೊಡಿಸ್ಬೇಡಿ, ರೋಡ್ ಮಾಡಿಸ್ಬೇಡಿ ಅಂತ ಹಿಂದೆ ಮಾತಾಡ್ಕೊಂತಾರೆ ಸರ್ ಮೆಂಬರ್ಗಳು. ನಿಮ್ಮ ಹೆಸರು? ಸಂದೀಪ್ ಅಂತ. ಇಲ್ಲಿ ಓಬಳಾಪುರಕ್ಕೆ ಪೋಸ್ಟ್ ಆಫೀಸಿಗೆ ಬರಬೇಕು, ಹಿರೇಗುಂಡಗಲ್ಲವ್ರು ಬರಬೇಕು, ನಮ್ಮೂರವ್ರು ಬರಬೇಕು. ಹಿರೇಗುಂಡಗಲ್ಲವ್ರು ಒಂದು 350 ಗ್ರಾಮ ಆಯಿತು, ನಮ್ಮೂರ್ದು 250 ಗ್ರಾಮ. ಅವರೆಲ್ಲ ಪೆನ್ಷನ್ಗೆ ಇಲ್ಲಿಗೆ ಬರಬೇಕು. ಮೊದಲು ರೋಡ್ ಇತ್ತು, ಜನ ಅಲ್ಲೇನು ಟಾರ್ ರೋಡ್ ಮಾಡೋದ್ರಲ್ವ, ಎಲ್ಲ ಅಲ್ಲಾಸಿಗೆ ಹೋಗಕ್ಕೆ ಹಿಡಿದ್ರು. ಇದು ದಾರಿ ತೊಂದರೆ ಆಗೈತೆ. ಈಗ ಗೌರ್ಮೆಂಟ್ನವರೇ ಬಂದು ಮಾಡಿಸ್ಯಾರ. ತಹಸೀಲ್ದಾರು ಬಂದು ಪಾಯಿಂಟ್ ಮಾಡಿ ಸರ್ವೆ ನಂಬರ್ಗಳಿಗೆಲ್ಲ ಸ್ಕೆಚ್ ಹಾಕಿ ಮಾಡ್ಯಾವ್ರಿ. ಮುಂದಕ್ಕೆ ನಾವು ಬಿಡಲ್ಲ ಅಂತ. ಯಾರು ಓಬಳ ಇದು ಅಲ್ಲಿ ಸರ್ವೆ ನಂಬರ್ನವ್ರು ಇಟ್ಟಿಗೆ 2/2 ಅವರು ಸುರೇಶ್ ಅಂತ ಅವ್ರನ್ನ ತೆರವು ಮಾಡಿಸಿ
ಜನ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ತಹಶೀಲ್ದಾರ್ ಬಂದಿದ್ರಲ್ಲ ಅವಾಗ ಅವ್ರಿಗೆ ಹೇಳಿಲ್ವಾ? ಹೇಳಿದ್ವಿ, ಏನು ಹೇಳಿದ್ರು ಅವರು? ಅವತ್ತು ಬಿಡ್ತೀವಿ ಅಂತ ಅಂದಿದ್ರು. ತಹಸೀಲ್ದಾರ್ ಮುಂದೆ ಬಿಡ್ತೀವಿ ಅಂತ ಅಂದ್ರು. ಈಗ ಬಿಡಲ್ಲ ಅಂತ ಅವ್ರು. ಇಲ್ಲಿನ ತನಕ ಮಾಡ್ಯವ್ರೆ, ಕಲ್ಲು ನಿಲ್ಸವ್ರೆ, ಸರ್ವೆ ನಂಬರ್ಗಳಿಗೆ ಸ್ಕೆಚ್ ಕೊಟ್ಟವ್ರೆ, ಮುಂದಕ್ಕೆ ಬಿಡಲ್ಲ ಅಂತಾರೆ. ಇವಾಗ ಇನ್ನೊಂದ್ಸರಿ ಅವ್ರ ಗಮನಕ್ಕೆ ಹಾಕಿದ್ದೀವಿ. DC ಅವ್ರಿಗೆ ಕೊಟ್ಟೈತೆ. ಇದು ಆಲೆ 2000 ಅಲ್ಲ ನಕಾಶಲ್ ರಸ್ತೆ ಅಂತೇಳಿ ಮೆನ್ಷನ್ 2001ರಲ್ಲಿ DC ಅವರು ಅಪ್ರೂವಲ್ ಮಾಡಿರೋದು ರೋಡು. 2001ರಲ್ಲಿ ಇದನ್ನ ಕಾರ್ಯಗತಕ್ಕೆ ತಂದಿರೋದು 2024ಕ್ಕೆ. ಇದು ಬಿಡ್ತಾ ಇಲ್ಲ. ಅಲ್ಲಿ ಈಗ ಅಲ್ಲೇ ತೊಂದರೆ ಮಾಡ್ತಾರೆ. ಯಾರು 2/2 ಓನರ್ ಯಾರು? ಸುರೇಶಪ್ಪ ಅವರು, ಚಿಕ್ಕಣ್ಣವ್ರ ತೋಟ, ಯಾವ ಊರು? ತುಮಕೂರು ಅವ್ರ ಪ್ಲೇಸ್. ಅವ್ರು ಒಪ್ಕೊಂಡಿರೋ ತಹಸೀಲ್ದಾರ್ ಇಲ್ಲಿಗೆ ಸ್ಪಾಟ್ಗೆ ಬಂದಾಗ ಅವರೆಲ್ಲ ಒಪ್ಕೊಂಡು ದಾರಿ ಒಪ್ಕೊಂಡು 8 ಅಡಿ ಬಿಟ್ಟಿದ್ರು ಸಹ. ಹಾ. ತಿರ್ಗಾ ಅವ್ರು ಇಟ್ಗೆ ಫ್ಯಾಕ್ಟ್ರಿಯವರು ಕಲ್ಲು ನಿಲ್ಸಿದ್ದಾರೆ. ಇಲ್ಲಿ ನಮಗೆ ಬರ್ಬೇಕು, ನಾವು ಬಸ್ ಮಾಡ್ಕೊಬೇಕು ಅಂತ. ಅವ್ರ ತಂದೆ ಸತ್ತೋಗಿ ಸುಮಾರು ಒಂದು 3-4 ವರ್ಷ ಆಗೈತೆ. ಇಟ್ಗೆ ಫ್ಯಾಕ್ಟ್ರಿ ತಂದೆ ಅವ್ರಿನ್ನ ಅವ್ರ ಹೆಸರುಗಳಿಗೆ ಖಾತೆ ತಗೊಂಡು ಸ್ಕೆಚ್ ತಗೊಂಡು ಬರೋವಷ್ಟೊತ್ತಿ ನಾವು ಕಾಯಕ್ಕಾಗಲ್ಲ. ನೋಡಿ, ಇಷ್ಟು ನೀರು ನಿಂತಿದೆ, ನಾವು ಹೆಂಗೆ ಓಡಾಡಬೇಕು? ವಯಸ್ಸಾದವ್ರಿಗೆ ಪೆನ್ಷನ್ ತಗೊಳಕ್ಕೆ ಹೋಗೋರು, ಸೊಸೈಟಿಗೆ ಹೋಗೋರು, ನಮಗೆಲ್ಲ ಅನುಕೂಲ ಈ ರೋಡಿಂದಲೇ ಇರೋದು. ಅಲ್ಲಾಸಿ ಬರಬೇಕು ಅಂದರೆ 5 ಕಿಲೋಮೀಟ್ರ್ ಆಗುತ್ತೆ ಬಳಸ್ಕೊಂಡು ಓಬ್ಳಾಪುರಕ್ಕೆ ಬರೋಕ್ಕೆ. ಕಾಲ್ದಾರಿ ಆದರೂ ಇದೆ. ತಹಸೀಲ್ದಾರ್ ಬಂದಿರಲ್ಲ, ಏನು ಹೇಳಿದ್ರು ನಿಮಗೆ? ಸರ್ ಮಾಡಿಸ್ಕೊಡ್ತೀವಿ ಅಂತ ಎಲ್ಲ ಉಜ್ಜಿಸಿ ನೀಟಾಗಿ ಮಾಡೋದ್ರು. ತಿರ್ಗಾ ಅವ್ರು ಇಟ್ಗೆ ಫ್ಯಾಕ್ಟ್ರಿ ಬಂದು ಕಲ್ಲು ನಿಲ್ಸಿದ್ದಾರೆ, ನಾವು ಬಿಡಲ್ಲ ಅಂತ. ಯಾರು ಇಟ್ಕೆ ಫ್ಯಾಕ್ಟ್ರಿ ಅವರು? ಈ ಕಡೆ ಇಲ್ಲಿ ಕಾಣುತ್ತಲ್ಲ ಇಟ್ಗೆ ಫ್ಯಾಕ್ಟ್ರಿ. ಯಾರು ಅವರು? ಅವ್ರ ಹೆಸರು ವೆಂಕಟೇಶ್ ಅಂತ ಸರ್. ಯಾವ ಊರು ಅವ್ರದ್ದು? ಓಬಳಾಪುರನೇ ಸರ್ ಅವ್ರದ್ದು. ಓಬಳಾಪುರ. ನಿಮ್ಮ ಹೆಸರು? ಚಂದ್ರಶೇಖರ ಟಿ ಸರ್. ನಾವು ಪೆನ್ಷನ್ ತಗೋಬೇಕಾದ್ರೆ ಓಬಳಾಪುರಕ್ಕೆ ಹೋಗ್ಬೇಕು. ನಮಗೆ ಚಾವ ಅಡ್ಡಾಡೋಕ್ಕಾಗೋದಿಲ್ಲ, ನಾವು ಹ್ಯಾಂಡಿಕ್ಯಾಪ್ಟು. ನಮಗೆ ಸ್ವಲ್ಪ ರೋಡ್ ಸ್ವಲ್ಪ ಸುಲ್ ಮಾಡಿಕೊಡ್ಬೇಕು ನೀವು ದಯವಿಟ್ಟು. ಆಟೋದವ್ರು ಬರೋಕ್ಕಾಗಲ್ಲ ಅಂತಾರೆ, ಚಾವ ಅಂತಾರೆ, 100 ರೂಪಾಯಿ ಕೇಳ್ತಾರೆ ಅವರು. ಅವ್ರು ಕೊಡೋದು ಇಷ್ಟು 100 ರೂಪಾಯಿ ನೆಲ್ ಕೊಡ್ತೀರಾ? ಅದಕ್ಕೆ ನಮಗೆ ಸ್ವಲ್ಪ ದಯವಿಟ್ಟು ಮಾಡಿಕೊಡಿ. ಈ ರೋಡ್ ಆದರೆ ಹತ್ರ ಆಗ್ತೈತೆ. ಇದು ಗ್ರಾಮ ಜಮೀನಿನಲ್ಲಿ ವಾಸವಾಗಿದ್ದೇವೆ. 2 ಮನೆ ಇದ್ದಾವೆ, 2 ಮಕ್ಕಳು ಮರಿ ಇದ್ದಾವೆ. ಓಡಾಡೋಕ್ಕೆ ಸ್ಕೂಲ್ ಮಕ್ಳುಗಳಿಗೂ ತೊಂದರೆ ಇದೆ. ನಾವು ದೊಡ್ಡವ್ರು ಓಡಾಡೋಕ್ಕೂ ಆಗ್ತಾಯಿಲ್ಲ. ಮೊಣಕಾಲುದ್ದ ತೊಡೆಯುದ್ದ ನೀರುಗಳಿದ್ದಾವೆ. ನಾವು ಜಾರಿ ಬಿದ್ದು ಎಲ್ಲೆಲ್ಲೋ ಎದ್ದೆದ್ದು ಹೋಗ್ತಾ ಇದ್ವಿ ಇಲ್ಲಿವರೆಗೂ. ಈಗ ತುಂಬ ಮಳೆ ಬಂದಿರೋದ್ರಿಂದ ಭಾರಿ ಓಡಾಡೋಕ್ಕೆ ತೊಂದರೆ ಆಗಿದೆ. ಮನೆಗಳು ಅರ್ಧ ಕಟ್ಟಡ ಆಗಿ ನಿಂತೋಗ್ಬಿಟ್ಟಿದ್ದಾವೆ. ಕಲ್ಲು ಜಲ್ಲಿ ಏನು ಬರ್ತಾ ಇಲ್ಲ, ಸಿಮೆಂಟು. ಈ ಥರ ನಮಗೆ ಭಾರಿ ಅನಾನುಕೂಲ ಆಗಿದೆ. ಅದರಿಂದ ದಯವಿಟ್ಟು ನಮಗೆ ಸರಿ ಮಾಡಿಸ್ಕೊಡ್ಬೇಕಾಗಿ ವಿನಂತಿ. ನಿಮ್ಮ ಹೆಸರಣ್ಣ? ನರಸಿಂಹಮೂರ್ತಿ. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.